ರಾಜು ಬಿಸಿಲಿಗೆ ಬೇಸತ್ತು ಶರ್ಟ್ನಿಂದ ತನಗೆ ತಾನೇ ಬೀಸಿಕೊಳ್ಳುತ್ತಾ ರೂಮಿಗೆ ಬರುತ್ತಾನೆ. ಮುಖವೆಲ್ಲ ಬೆವರು. ರಾಜು ಕಿಡಿಕಾರುತ್ತಾ, ಅಬ್ಬಬ್ಬ, ಏನ್ ಸೆಕೆ ಮಾರಾಯ್ರೆ, ಸೂರ್ಯದೇವನಿಗೆ ನಮ್ಮ ಮೇಲೆ ಏನ್ ಕೋಪನೋ ಏನೋ, ಪ್ರಾಣ ಹೋಗ್ತಿದೆ. ರಾಜು ಓಡಿ ಬಂದು ಸ್ವಿಚ್ ಬೋರ್ಡ್ ಹತ್ತಿರ ನಿಂತು ಫ್ಯಾನ್ ಸ್ವಿಚ್ ಆನ್ ಮಾಡುತ್ತಾನೆ. ಹಿನ್ನೆಲೆಯಲ್ಲಿ ಟಕ್ ಎಂಬ ಶಬ್ದ. ಫ್ಯಾನ್ ನಿಧಾನವಾಗಿ ತಿರುಗಲು ಶುರುವಾಗುತ್ತದೆ. ತಂಪಾದ ಗಾಳಿ ಬೀಸುತ್ತದೆ. ರಾಜು ಕಣ್ಣು ಮುಚ್ಚಿ ನಿರಾಳವಾಗಿ ಉಸಿರು ಬಿಡುತ್ತಾ, ಆಹಾಹಾ, ಸ್ವರ್ಗ ಅಂದ್ರೆ ಇದೇ ಇರಬೇಕು. ಫ್ಯಾನ್ ಹಹ ಹಹ ಹಹ. ಈಗ ನೆನಪಾದೆನಾ ರಾಜು? ಆಗಲೇ ಸೂರ್ಯನಿಗೆ ಬೈಯುತ್ತಿದ್ದೆ, ಈಗ ನನ್ನನ್ನು ನೋಡಿ ಸ್ವರ್ಗ ಅಂತಿದ್ದೀಯಾ? ರಾಜು ಆಶ್ಚರ್ಯದಿಂದ ಸುತ್ತಲೂ ನೋಡಿ, ಯಾರು ಅದು ಮಾತಾಡ್ತಿರೋದು? ಫ್ಯಾನ್ ಮೇಲೆ ನೋಡು ಮಹಾರಾಯ, ನಿನ್ನ ತಲೆ ಮೇಲಿದ್ದೀನಿ. 3 ರೆಕ್ಕೆಗಳನ್ನ ತಿರುಗಿಸ್ತಾ ನಿನಗೆ ಹಗಲು ರಾತ್ರಿ ಎನ್ನದೇ ತಂಪು ಗಾಳಿ ಕೊಡ್ತೀನಲ್ಲ, ಅದೇ ನಾನು. ಸೀಲಿಂಗ್ ಫ್ಯಾನ್. ರಾಜು ನಗುತ್ತಾ, ಓಹ್ ನೀನಾ? ನಿಜ ಹೇಳಬೇಕಂದ್ರೆ ನೀನಿಲ್ಲದಿದ್ರೆ ನಮ್ಮ ಕಥೆ ಮುಗೀತು ಬಿಡು. ಬೇಸಿಗೆಯಲ್ಲಂತೂ ನೀನೇ ನಮ್ಮ ಪಾಲಿನ ರಕ್ಷಕ. ಫ್ಯಾನ್. ಅದು ಸರಿ, ಆದ್ರೆ ನನಗೂ ಒಂದು ಬೇಜಾರಿದೆ ಗೊತ್ತಾ? ರಾಜು. ಅದೇನದು? ನಿಂಗೇನು ಕಷ್ಟ? ಸುಮ್ಮನೆ ಒಂದೇ ಕಡೆ ಇರ್ತೀಯಾ, ತಿರುಗುತ್ತೀಯಾ ಅಷ್ಟೇ ಅಲ್ವಾ? ಫ್ಯಾನ್. ಅದೇ ಕಣೋ ನಿನ್ನ ತಪ್ಪು ಕಲ್ಪನೆ. ವರ್ಷ ಪೂರ್ತಿ ನಿಮಗಾಗಿ ತಿರುಗಿ ತಿರುಗಿ ನನ್ನ ಮೈಮೇಲೆಲ್ಲ ಧೂಳು ಕೂತಿರುತ್ತೆ. ನೀನು ನೋಡಿದ್ರೆ ತಿಂಗಳಿಗೊಮ್ಮೆಯೂ ನನ್ನನ್ನು ಒರೆಸಿ ಸ್ವಚ್ಛ ಮಾಡಲ್ಲ. ನನಗೆ ಧೂಳಾದ್ರೆ ನಿಮಗೆ ತಾನೇ ಅಲರ್ಜಿ ಆಗುತ್ತೆ. ರಾಜು ತಪ್ಪಿತಸ್ಥ ಭಾವನೆಯಿಂದ, ಹೌದಲ್ಲ, ಸಾರಿಪ್ಪ, ಇನ್ಮೇಲೆ ವಾರಕ್ಕೊಮ್ಮೆ ನಿನ್ನನ್ನು ಕ್ಲೀನಾಗಿ ಇಟ್ಕೊಳ್ತೀನಿ. ಫ್ಯಾನ್ ಖುಷಿಯಿಂದ, ಹಾಗಿದ್ರೆ ಸರಿ. ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋ, ನಾನು ನಿನ್ನನ್ನು ಯಾವಾಗಲೂ ಕೂಲ್ ಆಗಿ ಇಡ್ತೀನಿ. ಫ್ಯಾನ್ ವೇಗವಾಗಿ ತಿರುಗುವ ಸೌಂಡ್ ಬರುತ್ತದೆ. ರಾಜು ನಗುತ್ತಾ ಫ್ಯಾನ್ ಗಾಳಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳುತ್ತಾನೆ.